ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಹಲಸಿನ ಹಣ್ಣು ತಗೊಂಡು ಬಂದಿದ್ದೀನಿ. ಹಲಸಿನ ಹಣ್ಣಲ್ಲಿ ನಾವು ಎಷ್ಟು ರೆಸಿಪಿ ಮಾಡಿದರೂ ಮುಗಿಯೋದೇ ಇಲ್ಲ. ಒಂದಕ್ಕೊಂದು ರುಚಿ ಅದ್ಭುತವಾಗಿ ಬರುತ್ತೆ. ಇವತ್ತು ಒಂದು ವೆರೈಟಿ ಆಗಿರೋ ರೆಸಿಪಿ, ಹೆಲ್ದಿ ಆಗಿರೋ ರೆಸಿಪಿ, ಟೇಸ್ಟಿ ಆಗಿರೋ ರೆಸಿಪಿ ಜೊತೆನೇ ಬಂದಿದ್ದೀನಿ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತ. ಮೊದಲು ನೋಡಿ ಸ್ವಲ್ಪ ಹಲಸಿನ ಹಣ್ಣು ತಗೊಂಡಿದ್ದೀನಿ. ನಾನು ಈ ರೆಸಿಪಿಗೆ 1 ಕಪ್ಪಿನಷ್ಟು ಕ್ಲೀನ್ ಮಾಡಿದಂತಹ ಹಲಸಿನ ಹಣ್ಣು ತಗೋತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ನಿಮಗೆ ಜಾಸ್ತಿ ಹಾಕ್ಬೋದು. ನಾವು ತಗೊಳ್ಳುವ ಅಳತೆ ನಾನು ಕರೆಕ್ಟ್ ಹೇಳ್ತೀನಿ ಎಷ್ಟಕ್ಕೆ ಎಷ್ಟು ಬೇಕು ಅಂತ. ಆದ ಕಾರಣ ನಾನಿಲ್ಲಿ 1 ಕಪ್ಪು ತಗೋತಾ ಇರೋದು. ಮೊದಲೇನು ಮಾಡಬೇಕಂದ್ರೆ ಈ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಬೇಕು. ಅದರ ಒಳಗಿರುವಂತಹ ಹಲಸಿನ ಬೀಜ ಎಲ್ಲ ತಗೊಂಡ್ಬಿಟ್ಟು ಏನು ಕೂಡ ಇರಬಾರ್ದು ಅದರಲ್ಲಿ ಒಳಗಡೆ, ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇವಾಗ 1 ಕಪ್ಪು ಹಲಸಿನ ಹಣ್ಣಿದೆ ಇದರಲ್ಲಿ. ಇಲ್ಲಿ ನಿಮಗೆ ಬೇಕಿದ್ರೆ ಬೆಲ್ಲ ಹಾಕ್ಬೋದು. ನಾನಿಲ್ಲಿ ಬೆಲ್ಲ ಹಾಕ್ತಾ ಇಲ್ಲ. ಅದ್ರ ಜೊತೆ ನಾನು ಅರ್ಧ ಕಪ್ ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಪ್ಯಾನಿಗೆ ಹಾಕುವಾಗ ಈ ರೀತಿ ಸೋಸಿ ಹಾಕ್ಕೊಳ್ಳಿ. ಯಾಕಂದರೆ ಒಂದು ಸಣ್ಣ ಪೀಸ್ ಕೂಡ ಅದರಲ್ಲಿ ಇರಬಾರ್ದು ಅಂತ ಹೇಳಿ. ನೀವು ನುಣ್ಣಗೆ ರುಬ್ಕೊಂಡಿದ್ದೀರಿ ಅಂತ ಕನ್ಫರ್ಮ್ ಆಗಿದೆ ನಿಮಗೆ ನೇರವಾಗಿ ಹಾಕ್ಬೋದು, ತೊಂದರೆ ಏನಿಲ್ಲ. ಸಣ್ಣ ಸಣ್ಣ ಪೀಸ್ ಏನಾದರೂ ಇದ್ದರೆ ರೆಸಿಪಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಕ್ಕೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ನೋಡಿ ಎಲ್ಲ ಕೂಡ ಸೋಸಿ ಈ ರೀತಿ ಪ್ಯಾನಿಗೆ ಹಾಕ್ಕೊಂಡ್ಬಿಟ್ಟು ಮೊದಲು ಇದನ್ನು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ. ಈ ರೀತಿ ನಾನಿಲ್ಲಿ ಅರ್ಧ ಕಪ್ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ಅದು ಕರೆಕ್ಟ್ ಆಗುತ್ತೆ ಅಳತೆ. ನೋಡಿ ಈ ರೀತಿ ಕರೆಕ್ಟ್ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ನಾನಿಲ್ಲಿ ಬೆಲ್ಲ ಸೇರಿಸ್ತಾನೆ ಇಲ್ಲ. ನಿಮಗೆ ಬೇಕಿದ್ರೆ ಟೇಸ್ಟಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ದರೆ ಹಾಕ್ಬೋದು. ನೋಡಿ ಇದು ಇವಾಗ ಚೆನ್ನಾಗಿ ಕುದಿ ಬಂದ ನಂತರ ಏನು ಮಾಡಬೇಕಂದ್ರೆ 1 ಕಪ್ ಅಕ್ಕಿ ಹಿಟ್ಟು, ರೋಸ್ಟೆಡ್ ಆಗಿರಬೇಕು, ಹುರ್ಕೊಂಡಿರುವಂಥ ಅಕ್ಕಿ ಹಿಟ್ಟಾಗಿರಬೇಕು. 1 ಕಪ್ಪು ತಗೊಳ್ಳಿ. ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ಆಯಿತು. ನೋಡಿ ಇವಾಗ ನಾನು ಎಕ್ಸ್ಟ್ರಾ ನೀರೇನು ಹಾಕ್ಕೊಂಡಿಲ್ಲ. ನಿಮಗೆ ನೀರು ಬೇಕು ಅಂದರೆ ಸ್ವಲ್ಪ ಬಿಸಿನೀರನ್ನು ಹಾಕ್ಬೋದು. ನೋಡಿ ಇವಾಗ ಇದು ಕರೆಕ್ಟ್ ಆಗಿದೆ, ಸಾಫ್ಟಾಗಿ ನಾದ್ಕೊಂಡಿದ್ದೀನಿ. ನೋಡಿ ಹಿಟ್ಟು ಈ ರೀತಿ ಇದೆ ಇವಾಗ, ಸಾಫ್ಟ್ ಆಗಿದೆಯಲ್ವಾ. ಇನ್ನು ನಮಗೆ ಬೇಕಾಗಿರೋದು ನಾವು ಚಕ್ಕುಲಿ ಎಲ್ಲ ಮಾಡ್ತೀವಲ್ವಾ, ಆ ಮಣೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಸಣ್ಣ ಕಣ್ಣಿರುವಂಥ ಅಚ್ಚು ಹಾಕ್ತಾ ಇದ್ದೀನಿ ಈ ರೀತಿ. ಅದಕ್ಕೋಸ್ಕರ ನಾನು ಹೇಳಿರೋದು, ನಾವು ಸಣ್ಣ ಕಣ್ಣಿರೋದು ಉಪಯೋಗಿಸೋದ್ರಿಂದ ಸಣ್ಣ ಸಣ್ಣ ಪೀಸ್ ಇದ್ದರೆ ನಮಗೆ ಅದನ್ನು ಪ್ರೆಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ ಕಾರಣ ಮೊದಲೇ ಅದನ್ನು ಪ್ಲ್ಯಾನ್ ಮಾಡಿ ನೀವು ಮಾಡಬೇಕು. ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಫುಲ್ ಆಗೋ ತನಕ ಹಾಕ್ಕೊಂಡ್ಬಿಟ್ಟು ಮುಚ್ಚಿಟ್ಕೊಳ್ಳಿ. ಅಂದರೆ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಹಲಸಿನ ಹಣ್ಣು ಕರೆಕ್ಟ್ ಆಗಿದೆ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ನೀವು ಅಕ್ಕಿ ರುಬ್ಬಿಟ್ಟು ಮಾಡ್ತಿದ್ರು ಇದರ ಜೊತೆನೇ ಸೇರಿಸ್ಕೊಂಡು ಒಟ್ಟಿಗೆ ರುಬ್ಬಿದ್ರೆ ಆಯಿತು. ಆ ರೀತಿನೂ ಮಾಡ್ಬೋದು. ನೋಡಿ ಇದನ್ನೇ ಕರೆಕ್ಟಾಗಿ ಟೈಟ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಅಂದರೆ ನಾವಿಲ್ಲೊಂದು ಶಾವಿಗೆ ಮಾಡ್ತಾ ಇರೋದು. ನೋಡಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ. ನಾನು ಇಡ್ಲಿ ಪಾತ್ರೆಯಲ್ಲಿ ಡೈರೆಕ್ಟ್ ಅಲ್ಲ, ಒಂದು ಬಾಳೆ ಎಲೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜಿಗೆ ಮಾಡ್ತೀನಿ. ಆದ ಕಾರಣ ಸಣ್ಣ ಸಣ್ಣಕ್ಕೆ ಮಾಡ್ತಿದ್ದೆ, ನೀವು ಆ ಇಡ್ಲಿ ತಟ್ಟೆಯಲ್ಲೇ ಮಾಡ್ಬೋದು. ನೋಡಿ ಈ ರೀತಿ ಪ್ರೆಸ್ ಮಾಡಿದರೆ ಸಖತ್ತಾಗಿರುವಂಥ ಒಂದು ಶಾವಿಗೆ ನಮಗೆ ಇಲ್ಲಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ಇದೆ. ಅದೇ ನಾನು ಹೇಳಿದ್ದು ಅಕ್ಕಿ ರುಬ್ಬಿ ಮಾಡ್ತಿದ್ರು ಅದರ ಜೊತೆ ಹಲಸಿನ ಹಣ್ಣು ಹಾಕ್ಕೊಂಡ್ಬಿಟ್ಟು ರುಬ್ಬಿಟ್ಟು ಈ ರೀತಿ ಮಾಡ್ಬೋದು. ನಾರ್ಮಲ್ ನಾವು ಶಾವಿಗೆ ಮಾಡ್ತೀವಲ್ವಾ, ಅದೇ ಮೆಥಡಲ್ಲಿ ಕೂಡ ಮಾಡ್ಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ತಟ್ಟಂತ ನಿಮಗೊಂದು ಶಾವಿಗೆ ತಿನ್ನಬೇಕು ಅಂದರೆ ಈ ಮೆಥಡ್ ನಿಮಗೆ ಉಪಯೋಗಿಸ್ಬೋದು. ನೋಡಿ ಈ ರೀತಿ ಸಣ್ಣ ಕಣ್ಣಿರುವಂಥ ಅಚ್ಚು ಹಾಕ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ನಮಗೆ. ನೋಡಿ ನಾನಿಲ್ಲಿ ದೊಡ್ಡ ಸೈಜಲ್ಲಿ 2 ಮಾಡಿಕೊಂಡು, ಜಾಸ್ತಿನೂ ಹಾಕ್ಬೋದು, ಅದರಲ್ಲಿ ತೊಂದರೆ ಏನಿಲ್ಲ. ಆಮೇಲೆ ಎಕ್ಸ್ಟ್ರಾ ಇದರ ಮೇಲ್ಗಡೆ ಕೂಡ ಪುನಃ ಮಾಡ್ತಾ ಇದ್ದೀನಿ. ನೋಡಿ 3 ಮಾಡ್ಕೊಂಡಿದ್ದೀನಿ. ಇವಾಗ 1 ಕಪ್ಪಲ್ಲಿ ನಮ್ಗೆ ಇಷ್ಟು ರೆಡಿ ಆಗಿದೆ, ದೊಡ್ಡ ಸೈಜಿನಲ್ಲಿ ಮಾಡಿರುವಂಥದ್ದು. ಹೈ ಫ್ಲೇಮಲ್ಲಿ 15 ನಿಮಿಷ ಬೇಯಿಸ್ಕೊಂಡ್ರಂತೂ ಸಖತ್ತಾಗಿರೋ, ಟೇಸ್ಟಿ ಆಗಿರೋ, ಹೆಲ್ದಿ ಆಗಿರುವಂಥ ಹಲಸಿನ ಹಣ್ಣಿನ ಶಾವಿಗೆಯಲ್ಲಿ ರೆಡಿ ಆಗುತ್ತೆ. ಇದೊಂದು ಮೀಡಿಯಮ್ ಸ್ವೀಟ್ ಇರುತ್ತೆ. ಇದರ ಜೊತೆ ಕಾಯಿ ಹಾಲು ಅಥವಾ ತುಪ್ಪ ಬೇಕಿದ್ರೆ ತುಪ್ಪದ ಜೊತೆನೂ ಹಾಗೆ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.